ಆಮೇಲೆ ಸರ್ಕಾರದ ಪ್ರೋಗ್ರಾಮ್ಗಳೆಲ್ಲನೂ ನಿಮಗೆ ಬರ್ತಾರೆ. ಅಂದರೆ ನಿಮಗೆ ಅಂತ ಸಮುದಾಯಗಳಿಗೆ ಯಾವ ಯಾವ ಕಾರ್ಯಕ್ರಮ ಅಂತೇಳಿ ಸರ್ಕಾರ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತಿಂದ ಸಮೀಕ್ಷೆ ಸ್ಟಾರ್ಟ್ ಆಗ್ತಾಯಿದೆ. ಸಂಪೂರ್ಣವಾದಂಥ ಒಂದು ಅವ್ರು ಏನೇನು ಕೇಳ್ತಾರೋ ಆಗ್ತದೆ ಅದನ್ನು ಮಾಹಿತಿ ಕೊಟ್ಟಾಗ ನಿಮಗೆ ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೆಲ್ಲ ಹೆಲ್ಪ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮ ತಾಲೂಕಿನಲ್ಲಿ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಬೇಕು. ಮತ್ತು ಅದರಲ್ಲಿ 1162 ಬ್ಲಾಕ್ಗಳು ಮತ್ತು ಗಣಿತದಾರರು ಒಟ್ಟು 2,75,000 ಕುಟುಂಬಗಳು ಇಷ್ಟನ್ನು ಕೂಡ ಇವತ್ತು ಸಮೀಕ್ಷೆ ಮಾಡಲಿಕ್ಕೆ ಎಲ್ಲ ಪ್ರತಿ ಮನೆಗಳು ಕೂಡ ಎಲ್ಲರೂ ಕೂಡ ಬರ್ತಾರೆ. 1162 ಬ್ಲಾಕ್ನವರು ಕೂಡ ಅವ್ರವ್ರ ಬ್ಲಾಕ್ಗಳಿಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇದ್ದು ನಮ್ಮ ಏನು ಫಾರ್ಮೇಟ್ ಇದೆ ಅದನ್ನು ಸಂಪೂರ್ಣವಾಗಿ ಫಿಲಪ್ ಮಾಡಿ ನಿಮ್ಮ ಒಂದು ನೋಂದಣಿಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಸಮಿತಿಯನ್ನು ಪ್ರಾರಂಭವಾಗಿದೆ. ನಮ್ಮ ಆನೇಕಲ್ ತಾಲೂಕದಲ್ಲಿಯೂ ಸಹ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಸಹ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ. ಮನೆ ಹೋಗಿ ಸಮೀಕ್ಷೆ ಕಾರ್ಯವನ್ನು ಪ್ರಾರಂಭವಾಗಿದೆ. ಸೊ ಆನೇಕಲ್ ತಾಲೂಕಿಗೆ ಸಂಬಂಧಪಟ್ಟಂಗೆ ನಾವು ಸರ್ವೆ ಮಾಡಲಿಕ್ಕೆ ಒಟ್ಟು 1,162 ಜನರನ್ನು ನೇಮಕ ಮಾಡಿದ್ದೀವಿ. ಒಟ್ಟು 2,75,000 ಕುಟುಂಬಗಳಿದ್ದಾವೆ. ಈ ಸಮೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಆನೇಕಲ್ ತಾಲೂಕಿನ ಸಮಸ್ತ ಎಲ್ಲ ಸಾರ್ವಜನಿಕರು ತಮ್ಮ ಮನೆಗೆ ನಮ್ಮ ಸಮೀಕ್ಷೆಯ ತಂಡವನ್ನು ಬಂದಾಕಾರ ಅವರ ಸರ್ಕಾರ ನಿಗದಿಪಡಿಸಿದಂಥ ಚೆಕ್ಲಿಸ್ಟ್ನಲ್ಲಿರುವಂಥ ಮಾಹಿತಿಯನ್ನು ಕೇಳ್ತಾರೆ. ದಯವಿಟ್ಟು ಎಲ್ಲರೂ ಆ ಮಾಹಿತಿಯನ್ನು ಅವರಿಗೆ ಪೂರೈಸಿದರೆ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಸಮುದಾಯದ ಕುಟುಂಬಗಳಿಗೆ ಯೋಜನೆ ನಿರೂಪಣೆ ಮಾಡಲು, ಶಿಕ್ಷಣವನ್ನು ನೀಡಲು, ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಕೊಡಲು ಸಹಕಾರವಾಗುತ್ತದೆ ಅಂತ ಹೇಳ್ತಾ ಆನೇಕಲ್ ತಾಲೂಕಿನ ಸಮಸ್ತ ಎಲ್ಲ ನಾಗರಿಕರಿಗೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಾಲೂಕು ಆಡಳಿತದ ಪರವಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತೀವಿ. ಇದರಲ್ಲಿ ಜಾತಿ ಗಣತಿ ಎಲ್ಲ ಕಡೆ ಏನು ಮಾಡ್ತಾಯಿದ್ದಾರೆ, ಅದೊಂದು ಒಳ್ಳೆಯ ವಿಚಾರ. ಏಕೆಂದರೆ ಅದರ ಭಾಗವಾಗಿ ಆನೇಕಲ್ ಶಾಸಕರು ಆನೇಕಲ್ ಪಟ್ಟಣದಲ್ಲಿ ಅಂದರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆ ಭಾಗವಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ, ಏಕೆಂದರೆ ಈಗ ಸುಮ್ಮನೆ ಒಂದು 2011ರಲ್ಲಿ ಏನು ಜನಗಣತಿ ಇದೆಲ್ಲ ಆಗಿದೆ, ಅದಾದ ನಂತರ ಎಲ್ಲೇ ಒಂದು ಸರ್ವೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹಿಂದುಳಿದ ವರ್ಗ ಆಗ್ಬೋದು, SC ST ಆಗ್ಬೋದು, ಮತ್ತು ಜನರಲ್ ಆಗ್ಬೋದು, ಮತ್ತು ಈ ಥರ BCMB ಈ ಥರ ಎಲ್ಲ ಇದಕ್ಕೂ ಏನಾದರೂ ಒಂದು ಅವರಿಗೆ ಫಲಾನುಭವಿಗಳಿಗೆ ಹಂಚಿಕೆ ಆಗಬೇಕು, ಯಾವುದೇ ಒಂದು ವಸ್ತು ಆಗಬೇಕಂದ್ರೆ ಅದರ ಸರ್ವೆ ಪ್ರಕಾರ ನಮಗೆ ಒಂದು ಮಾಹಿತಿ ಇರಬೇಕು. ರಾಜ್ಯದಲ್ಲಿ ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆಯಲ್ಲಿದೆ, ಆಮೇಲೆ ಯಾವ ಜಾತಿಯ ಮತ್ತು ಯಾವ ಧರ್ಮದ ಜನರು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ಅಥವಾ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ, ಮತ್ತು ಕಾಲೇಜ್ಗೆ ಹೋಗುವಂಥ ಶಾಲಾ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಒಂದು ಸರ್ವೆ ಆಗಬೇಕು ಅಂತ ಇದೊಂದು ಒಳ್ಳೆಯ ಕಾರ್ಯಕ್ರಮ. ರಾಜ್ಯದಲ್ಲಿ ಈ ಸರ್ವೆ ಆದರೆ ಮುಂದಿನ ದಿನಗಳಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ತಮ್ಮ ಮನೆ ಬಾಗಿಲಿಗೆ ಏನು ಬರ್ತಾರೆ ದಯವಿಟ್ಟು ಕರೆಕ್ಟಾಗಿ ಎಲ್ಲರೂ ಒಂದು ತಮ್ಮ ಜಾತಿ ಆಗ್ಬೋದು ಅದನ್ನೆಲ್ಲ ನಮೂದನೆ ಮಾಡಿ ತಾವೇನು ಕೆಲಸ ಕಾರ್ಯ ಮಾಡ್ತಾಯಿದ್ದೀರ ಅನ್ನೋದನ್ನು ನಮೂದೆ ಮಾಡಬೇಕಾಗಿ ತಮ್ಮಲ್ಲೆಲ್ಲ ಕೋರ್ಕೊತೇನೆ. ನಮಸ್ಕಾರ. ನನ್ನ ಹೆಸರು ಕುಮಾರ್. ಅದೇ ಈಗ ನಾನು ಇನ್ಚಾರ್ಜ್ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಆನೇಕಲ್ ಪುರಸಭೆಯಲ್ಲಿ ಕಳೆದ ಒಂದು ತಿಂಗಳಿಂದ. ಈಗ ಸರ್, ಇವತ್ತು ಮಾನ್ಯ ಶಾಸಕರು ನಮ್ಮ ಆನೇಕಲ್ಗೆ ಬೆಳಗ್ಗೆ ಒಂದು ನಾರಾಯಣ ಹೃದಯಾಲಯ ಅವರ ಸಹಯೋಗದೊಂದಿಗೆ ಏನೋ ಒಂದು ಹೆಲ್ತ್ ಕ್ಯಾಂಪ್ ಇತ್ತು, ಅದನ್ನು ಉದ್ಘಾಟನೆಗೆ ಬಂದಿದ್ದರು. ಮತ್ತು ಆ ಸಂದರ್ಭದಲ್ಲೂ ಕೂಡ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಏನು ನಮ್ಮ ಆನೇಕಲ್ ಟೌನ್ ಒಳಗಡೆ ಏನು ಸಾರ್ವಜನಿಕರಿಂದ ಒಂದು ಏನು ಗುಂಡಿಯಿಂದ ಅನಾಹುತ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸುಮಾರು ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ನಡೆದಾಗಲೂ ಕೂಡ ಹೇಳಿದರು, ನಮಗೆ ಮಳೆ ಬಂದಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ನಮ್ಮಲ್ಲಿ ಈ ಆನೇಕಲ್ಲು ಏನು ತಾಲೂಕು ಕೇಂದ್ರ ಇರೋದ್ರಿಂದ ಕೆಲವೊಂದು ರಸ್ತೆಗಳು ಏನು ಆನೇಕಲ್ಲು PWDಗೆ ಸಂಬಂಧಪಟ್ಟವಿದ್ದಾವೆ, ಮತ್ತು ಕೆಲವು ಕರ್ನಾಟಕ KRDL ಅವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಅವ್ರಿಗೆ ಸಂಬಂಧಪಟ್ಟವಿದ್ದಾವೆ. ಅವೇ ಜಾಸ್ತಿ ಗುಂಡಿ ಬಿದ್ದಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಹಂಗಾಗಿ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮಾನ್ಯ ಶಾಸಕರು ನಮಗೆ ಸೂಚನೆ ಕೊಟ್ಟಿರೋದು ಏನಂತಂದರೆ,
ಈಗ ಅವರು ಮಾಡಲಿ. ಈಗ ಸದ್ಯಕ್ಕೆ ನೀವಂತೂ ಪುರಸಭೆ ವತಿಯಿಂದ ಎಲ್ಲೂ ಕೂಡ ಯಾವುದು ನಗರದೊಳಗಡೆ ಆಗ್ಬೋದು ಮತ್ತು ಮೇನ್ ರೋಡಲ್ಲೂ ಕೂಡ ತಕ್ಷಣವೇ ನೀವು ಕಾರ್ಯಪ್ರವೃತ್ತರಾಗಿ ಮುಚ್ಚಿ ಅಂತ ಹೇಳಿದ್ದಾರೆ. ನಾವು 3-4 ದಿನದಿಂದ ಅದು ಮಾಡ್ತಾಯಿದ್ದೀವಿ ಸರ್. ಈಗ ನೀವು ನೋಡಿರ್ಬೋದು, ಈಗ ಇದು ಚಂದಾಪುರ ಆ ರೋಡಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಫಸ್ಟ್ ಅದನ್ನು ವೆಟ್ ಮಿಕ್ಸ್ ಹಾಕಿ ಚೆನ್ನಾಗಿ ರೋಲ್ ಹೊಡೆದು ಅದ್ರ ಮೇಲೆ ಟಾರನ್ನು ಹಾಕಬೇಕು ಅಂತೇಳಿ ಮಾಡಿದ್ವಿ. ಈಗ 3 ದಿನದಿಂದ ಮಳೆ ಬಂದು ನಮಗೆ 3 ಬಾರಿ ಅದು ಹಾಳಾಗೋಗಿದೆ. ಹಂಗಾಗಿ ಸ್ವಲ್ಪ ನಮಗೆ ವಿಳಂಬ ಆಗ್ತಾಯಿದೆ. ನಾವು ಖಂಡಿತ ಅದನ್ನು ಮಾನ್ಯ ಶಾಸಕರು ಏನು ಸೂಚನೆ ಕೊಟ್ಟಿದ್ದಾರೆ ಅದ್ರ ಥರ ನಾವು ಇನ್ನೊಂದು ವಾರ 15 ದಿನದೊಳಗಡೆ ನಮ್ಮ ಇಡೀ ನಗರದ ಎಲ್ಲ ಮುಚ್ಚೋದಕ್ಕೆ ನಾವು ಕಾರ್ಯಪ್ರವೃತ್ತರಾಗ್ತಾಯಿದ್ದೀವಿ ಸರ್. ಇವತ್ತು ಸರ್ ಜಾತಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ಅದಕ್ಕೆ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಮತ್ತು ತಾಲೂಕು ಆಡಳಿತದ ವತಿಯಿಂದ ಅದು ನಡೀತಿರ್ತಕ್ಕಂಥದ್ದು ಸರ್. ಈಗ ಮಾನ್ಯ ಶಾಸಕರು ಅದಕ್ಕೆ ಅಧಿಕೃತವಾಗಿ ಇವತ್ತು ಚಾಲನೆ ಕೊಟ್ಟರು. ಅದಕ್ಕೆ ನಮ್ಮ ಪುರಸಭಾ ಆಡಳಿತ ವರ್ಗ ಮತ್ತು ನಮ್ಮ ಪುರಸಭಾ ಗೌರವಾನ್ವಿತ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೆಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಬಂದಿದ್ದರು. ನಾವು ಕೂಡ ಹೋಗಿದ್ದು ಸುಮಾರು 4-5 ಮನೆಗೆ ಚಾಲನೆ ಕೊಟ್ಟು ಸಾಂಕೇತಿಕವಾಗಿ ಅದನ್ನು ಹೇಗೆ ತುಂಬೋದೊಂದು ಬಗ್ಗೆ ಎಲ್ಲ ಹೇಳಿದ್ದಾರೆ. ಮತ್ತು ಇವತ್ತಿನಿಂದ ಅದು ನಡೀತಿದೆ ಸರ್. 1 ತಿಂಗಳ ಮಟ್ಟಿಗಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾನ್ಯ ತಹಸೀಲ್ದಾರರು, ಮಾನ್ಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತು ಹಿಂದುಳಿದ ಏನು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಇದೆ ಅವರ ಅಧಿಕಾರಿಗಳು ಕೂಡ ನಿಮಗೆ ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಟೌನ್ ಒಳಗಡೆ ಏನು ನಡೀತಿದೆ ಮತ್ತು ಗಣತಿದಾರರು ಅವ್ರಿಗೆ ಬೇಕಾದಂಥ ಸಹಕಾರಗಳು ಮತ್ತು ಏನು ಅವರಿಗೆ ಕೆಲವೊಂದು ಅಡಚಣೆ ಬರ್ತವೆ ಅಂಥವುಗಳನ್ನು ನಾವು ನಿವಾರಿಸಿ ಅವರಿಗೆ ಸುಗಮವಾಗಿ ಒಂದು ಸರ್ವೆ ನಡೆಯೋದಕ್ಕೆ ನಾವು ಅವರಿಗೆ ಸಹಕಾರ ಕೊಡ್ತೀವಿ ಸರ್. ಸರ್ ಈಗ ಅದನ್ನು ಅಲ್ಲೇ ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಆಧಾರ್ ಕಾರ್ಡನ್ನು ಅವರು ರೇಷನ್ ಕಾರ್ಡ್ ಕೊಡಬೇಕು ಮತ್ತು ಆಧಾರ್ ಕಾರ್ಡ್ ಕೊಡಬೇಕು. ಸುಮಾರು ಹಲವಾರು ಕಾಲಮ್ಗಳಿದ್ದಾವೆ, ಅವನ್ನೆಲ್ಲ ಕೇಳ್ತಾರೆ. ಅವಕ್ಕೆಲ್ಲವನ್ನು ಅವರು ಹೇಳಬೇಕು, ಅವನ್ನೆಲ್ಲ ಅವರು ಕೂಲಂಕುಷವಾಗಿ ತುಂಬ್ತಾರೆ.